ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಮಾಜಿ ಸಚಿವ ಶ್ರೀರಾಮುಲು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಆದ ಸಂದರ್ಭದಲ್ಲಿ ಹಿಂದೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಆದ ಸಂದರ್ಭದಲ್ಲಿ ನಡೆದ ನನ್ನದೇ ನಡೆಯುತ್ತದೆ ಎಂದು ಅಧಿಕಾರ ದುರ್ಬಳಕೆ ಮಾಡಿಕೊಂಡ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಲಿ ಸದಸ್ಯ 14ನೇ ವಾರ್ಡ್ನ ಮಹಂತಣ್ಣ ಸದಸ್ಯ ಸ್ಥಾನದಿಂದ ಅನರ್ಹಗೊಳಿಸಲಾಗಿದೆ ಎಂದು ಚಿತ್ರದುರ್ಗದ ಉಪ ವಿಭಾಗ ಅಧಿಕಾರಿ ಕೆಜಿ ಕಾಂತರಾಜ್ ಆದೇಶವನ್ನು ಹೊರಡಿಸಿದ್ದಾರೆ. ಈ ಹಿಂದೆ ಪಟ್ಟಣ ಪಂಚಾಯಿತಿ ವಸತಿ ಯೋಜನಾ ಸೌಲಭ್ಯಗಳನ್ನು ಕುಟುಂಬ ಸದಸ್ಯರುಗಳಿಗೆ ನೀಡುವಲ್ಲಿ ಪ್ರಭಾವ ಬಳಸಿರುವ ಆರೋಪ ಸಲ್ಲಿಸಲಾಗಿದೆ. ಕಾರಣ ಸದಸ್ಯತ್ವವನ್ನು ರದ್ದುಗೊಳಿಸಲಾಗಿದೆ. ಹಿಂದೆ 13ನೇ ವಾರ್ಡ್ನ ಸದಸ್ಯರಾಗಿದ್ದಾಗ 2015 ಮತ್ತು 16ನೇ ಸಾಲಿನಲ್ಲಿ ವಾಜಪೇಯಿ ವಸತಿ ನಗರ ಯೋಜನೆಯಲ್ಲಿ ತನ್ನ ಕುಟುಂಬದ ಸದಸ್ಯರಿಗೆ ಒಟ್ಟು 3 ಮನೆಗಳನ್ನು ನೀಡಿ ಕಾರ್ಯಾದೇಶ ಪಡೆದಿದ್ದರು. ಕುಟುಂಬದ ಮಹಿಳಾ ಸದಸ್ಯರಾದ ಪದ್ಮಾವತಿ, ಚಿದಾನಂದಪ್ಪ, ಅನಸೂಯಮ್ಮ, ಗುರುಸ್ವಾಮಿ, ಅನಿತಮ್ಮ, ಮಹಂತಣ್ಣ ಇವರುಗಳನ್ನ ಆಯ್ಕೆ ಮಾಡುವ ಮೂಲಕ ಮನೆಯನ್ನ ನಿರ್ಮಿಸಿ ವಸತಿ ಯೋಜನೆಯ ತಲಾ 2.63 ಲಕ್ಷ ಸಹಾಯಧನವನ್ನ ಪಡೆದಿದ್ರು. ಆದರೆ ಆ ಮಹಿಳಾ ಸದಸ್ಯರು ಎಪಿಎಲ್ ಕಾರ್ಡ್ ಹೊಂದಿದವರಾಗಿದ್ದು ಆದಾಯ ತೆರಿಗೆದಾರರಾಗಿದ್ರು. ಸರ್ಕಾರದ ವಸತಿ ಯೋಜನೆಯ ನಿಯಮಗಳನ್ನ ಉಲ್ಲಂಘಿಸಿ ಸುಳ್ಳು ದಾಖಲೆಗಳನ್ನ ನೀಡುವುದರ ಮೂಲಕ ಮನೆಯನ್ನ ಕಟ್ಟಿಕೊಂಡು ಪಟ್ಟಣ ಪಂಚಾಯಿತಿ ಸದಸ್ಯ ಅದೇ ಮನೆಯಲ್ಲಿ ವಾಸಿಸಿದ್ರು. ವಸತಿ ಯೋಜನೆಯಲ್ಲಿ ನಡೆದಿರುವ ಅವ್ಯವಹಾರಗಳ ಬಗ್ಗೆ 9ನೇ ವಾರ್ಡ್ನ ಸದಸ್ಯ ಜಿಆರ್ ರವಿಕುಮಾರ್ ಎಲ್ಲಾ ದಾಖಲೆಗಳನ್ನ ಇಟ್ಟುಕೊಂಡು ಮಹಂತಣ್ಣನವರ ಹಾಲಿ ಸದಸ್ಯತ್ವವನ್ನ ರದ್ದುಪಡಿಸಬೇಕು ಎಂದು 2025ರಲ್ಲಿ ಚಿತ್ರದುರ್ಗದ ಉಪವಿಭಾಗ ಅಧಿಕಾರಿಯವರ ನ್ಯಾಯಾಲಯದಲ್ಲಿ ಚುನಾವಣಾ ದೂರನ್ನ ದಾಖಲಿಸಿದ್ರು. ಆದರೆ ಅಂದಿನ ಉಪವಿಭಾಗಾಧಿಕಾರಿ ಅರ್ಜಿಯನ್ನ ವಜಾಗೊಳಿಸಿದ್ರು. ಆದರೆ ಅವರು ಉಪವಿಭಾಗಾಧಿಕಾರಿಯವರ ಆದೇಶದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿದ್ರು. ಈ ಬಗ್ಗೆ ವಿಚಾರಣೆ ನಡೆಸಿದ ಹೈಕೋರ್ಟ್ 60 ದಿನಗಳಲ್ಲಿ ಸದಸ್ಯತ್ವ ಸ್ಥಾನವನ್ನ ಅನರ್ಹಗೊಳಿಸಿ ಆದೇಶವನ್ನ ಹೊರಡಿಸುವಂತೆ ಚಿತ್ರದುರ್ಗ ಉಪವಿಭಾಗ ಅಧಿಕಾರಿಗೆ ಸೂಚನೆ ನೀಡಿದೆ. ಹಾಗಾಗಿ ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಿದ ಉಪವಿಭಾಗ ಅಧಿಕಾರಿ ಕೆಜೆ ಕಾಂತರಾಜ್ ಅವರು ಅಂತಿಮವಾಗಿ ಮಹಂತಣ್ಣನವರನ್ನ ಪಟ್ಟಣ ಪಂಚಾಯಿತಿ ಸದಸ್ಯತ್ವವನ್ನು ರದ್ದುಗೊಳಿಸಿ ಆದೇಶವನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಹರೀಶ್ ಎನ್ಕೆ, ಟಿವಿ4 ನಾಯಕನಹಟ್ಟಿ.